ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಳಸಿ ಗಿಡದ ಹತ್ತಿರ ಈ ವಸ್ತುವನ್ನು ಇಡೋದ್ರಿಂದ ನೀವು ಊಹಿಸಲಾರದ ಧನ ಸಂಪತ್ತು ಹುಡುಕಿ ಬರುತ್ತೆ ಅಂತಲೇ ಹೇಳ್ಬೋದು. ತುಳಸಿ ಗಿಡವು ಸಂಪತ್ತು, ಸಮೃದ್ಧಿ ಹಾಗೂ ಸಂತೋಷವನ್ನು ಆಕರ್ಷಿಸುವ ಸಸ್ಯ ಕೂಡ ಆಗಿದೆ. ಇನ್ನು ತುಳಸಿ ಗಿಡ ಇರುವ ಮನೆಯಲ್ಲಿ ಸದಾ ಕಾಲ ಲಕ್ಷ್ಮೀ ನಾರಾಯಣರು ಕೂಡ ವಾಸವಾಗಿರ್ತಾರೆ ಅಂತಲೇ ಹೇಳ್ಬೋದು. ತುಳಸಿ ಗಿಡದ ಬಳಿ ಈ ವಸ್ತುವನ್ನು ಇಡೋದ್ರಿಂದ ಲಕ್ಷ್ಮಿ, ಧನ, ಸಂಪತ್ತು, ಸಮೃದ್ಧಿ, ಶಾಂತಿಯನ್ನು ಕರುಣಿಸ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ತುಳಸಿ ಗಿಡದ ಬಳಿ ನಾವು ಯಾವ ವಸ್ತುವನ್ನು ಇಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತುಳಸಿ ಗಿಡವನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತೆ ಹಾಗೂ ತುಳಸಿಯು ಶ್ರೇಷ್ಠವಾದ ಪೂಜನೀಯ ಸಸ್ಯಗಳಲ್ಲಿ ಕೂಡ ಒಂದು ಅಂತಲೇ ಹೇಳ್ಬೋದು. ತುಳಸಿಯನ್ನು ಪೂಜಿಸುವುದರಿಂದ ಮತ್ತು ತುಳಸಿಯನ್ನು ಮನೆಯಲ್ಲಿ ನೆಡುವುದರಿಂದ ನಾವು ಸುಲಭವಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬೋದು. ಇದರೊಂದಿಗೆ ನಮಗೆ ವಿಷ್ಣು ದೇವರು ಕೂಡ ಒಲಿತಾರೆ ಅಂತಲೇ ಹೇಳ್ಬೋದು. ಇನ್ನು ತುಳಸಿ ಗಿಡವಿದ್ದ ಮನೆಗಳಲ್ಲಿ ಜನರು ಅದನ್ನು ಪೂಜಿಸ್ತಾರೆ, ನೀರನ್ನು ಅರ್ಪಿಸ್ತಾರೆ, ತುಳಸಿಯ ಮುಂದೆ ದೀಪವನ್ನು ಕೂಡ ಹಚ್ತಾರೆ. ತುಳಸಿಯನ್ನು ಪೂಜಿಸುವುದರಿಂದ ಮಾತ್ರವಲ್ಲ, ತುಳಸಿಯ ಬಳಿ ಈ ವಸ್ತುಗಳನ್ನು ಇಡುವುದರಿಂದಲೂ ಕೂಡ ಹಣಕಾಸಿನ ಲಾಭವನ್ನು ಪಡೆದುಕೊಳ್ಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ತುಳಸಿ ಗಿಡದ ಬಳಿ ನಾವು ಯಾವ ವಸ್ತುಗಳನ್ನು ಇಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ನಾವು ಪ್ರತಿದಿನವೂ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸೋದಾಗಲಿ, ಹಾಗೆಯೇ ಪೂಜೆಯನ್ನು ಮಾಡಿದ ಬಳಿಕ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿಡಬೇಕು. ತುಪ್ಪದ ದೀಪವನ್ನು ಹಚ್ಚಿಡೋದು ತುಂಬಾ ಶುಭ. ಒಂದು ವೇಳೆ ನಿಮಗೆ ತುಪ್ಪದ ದೀಪ ಹಚ್ಚಲು ಸಾಧ್ಯವಾಗಲಿಲ್ಲ ಅನ್ನುವ ಪರಿಸ್ಥಿತಿಯಲ್ಲಿದ್ದರೆ ಎಣ್ಣೆಯ ದೀಪವನ್ನು ಕೂಡ ಹಚ್ಬೋದು. ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚೋದ್ರಿಂದ ಭಾರಿ ಹಣಕಾಸಿನ ಲಾಭವಾಗುವುದು ಕೂಡ ಮನೆಯಲ್ಲಿ ಸುಖ, ಸಂತೋಷ, ಶಾಂತಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇಡೀ ಕುಟುಂಬದಲ್ಲಿ ಸಕಾರಾತ್ಮಕತೆ ಅನ್ನೋದು ಸೃಷ್ಟಿಯಾಗುತ್ತೆ. ಹಾಗಾಗಿ ನಮಗೆ ನಮ್ಮ ಮನೆ ಒಳ್ಳೆಯದಾಗೋದು, ಕೆಡುಕಾಗೋದು ಕೂಡ ತುಳಸಿ ಗಿಡನೇ ತೋರಿಸ್ತಾ ಇರುತ್ತೆ. ಹಾಗಾಗಿ ತುಳಸಿ ಗಿಡ ಯಾರ ಮನೆಯಲ್ಲಿ ಒಣಗುತ್ತೋ ಅವರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ, ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ. ಅವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಆ ಕೆಲಸಗಳು ಆಗ್ತಾನೆ ಇರಲ್ಲ. ನಮ್ಮ ಮನೆಯಲ್ಲಿ ಯಾವುದೋ ಒಂದು ಕೆಟ್ಟ ಘಟನೆ ನಡೆಯುತ್ತೆ ಅಂತ ನಮಗೆ ತುಳಸಿ ಗಿಡನೇ ತೋರಿಸುತ್ತೆ. ಅದಕ್ಕೋಸ್ಕರ ನಾವು ತುಳಸಿ ಗಿಡ ಎಷ್ಟು ಚೆನ್ನಾಗಿರುತ್ತೋ ಮನೆಯಲ್ಲಿ ಎಲ್ಲರೂ ಕೂಡ ಅಷ್ಟು ಸಂತೋಷವಾಗಿ, ಸುಖವಾಗಿ, ಸಮೃದ್ಧಿಯಾಗಿ ಇರ್ತಾರೆ ಅಂತಲೇ ಹೇಳ್ಬೋದು. ತುಳಸಿ ಗಿಡದಲ್ಲಿ ಯಾವ ವಸ್ತುವನ್ನು ಇಡಬೇಕು ಅನ್ನೋದಾದರೆ ಸಾಲಿಗ್ರಾಮ. ಇದನ್ನು ಸಾಲಿಗ್ರಾಮ ಕಲ್ಲು ಅಂತಲೂ ಕೂಡ ಅಂತಾರೆ. ವಿಷ್ಣುಗೆ ತುಳಸಿ ಎಂದರೆ ತುಂಬಾ ಇಷ್ಟ. ಸಾಲಿಗ್ರಾಮವು ವಿಷ್ಣುವಿನ ಒಂದು ರೂಪ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ದೇವೋತ್ಥಾನ ಏಕಾದಶಿಯ ನಂತರ ತುಳಸಿ ಮತ್ತು ಸಾಲಿಗ್ರಾಮಕ್ಕೆ ವಿವಾಹವನ್ನು ಮಾಡಿಸಿ ತುಳಸಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ನೀವು ಸಾಲಿಗ್ರಾಮವನ್ನು ತುಳಸಿಯ ಬಳಿ ಇಟ್ಟುಕೊಂಡು ಪ್ರತಿದಿನ ಪೂಜಿಸಿದ್ರೆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ಇರುತ್ತೆ. ಹಣದ ಕೊರತೆ ಎಂದಿಗೂ ಆಗಲ್ಲ ಅಂತಲೇ ಹೇಳ್ಬೋದು. ಒಂದು ಸಾಲಿಗ್ರಾಮವನ್ನು ನೀವು ತುಳಸಿ ಗಿಡದ ಬುಡದಲ್ಲಿ ಇಟ್ಟು ಪ್ರತಿದಿನ ನೀವು ಪೂಜೆ ಮಾಡ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಚೇಂಜಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಣಕಾಸಿನ ತೊಂದರೆ ಅನ್ನೋದು ದೂರವಾಗುತ್ತೆ. ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಅರಿಶಿನ. ಎಲ್ಲರ ಮನೆಯಲ್ಲಂತೂ ಅರಿಶಿನ ಇದ್ದೇ ಇರುತ್ತೆ. ದೇವ್ರ ಮನೆಯಲ್ಲೂ ಇರುತ್ತೆ, ಹಾಗೆಯೇ ಅಡುಗೆ ಮನೆಯಲ್ಲೂ ಕೂಡ ಇರುತ್ತೆ. ಹಾಗಾಗಿ ಶುದ್ಧವಾದ ಅರಿಶಿನವನ್ನು ತಗೊಂಡು ನಾವು ನೀರಿನಲ್ಲಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಉಂಡೆ ಥರ ಮಾಡಿ ಆ ಉಂಡೆಯನ್ನು, ಅರಿಶಿಣದ ಉಂಡೆಯನ್ನು ನಾವು ತುಳಸಿ ಗಿಡದ ಬುಡದಲ್ಲಿ ಇಡಬೇಕಾಗತ್ತೆ. ಅಕಸ್ಮಾತ್ ನೀವು ದಿನ ಇಡೋಕ್ಕಾಗಲಿಲ್ಲ ಅಂದರೆ ಪ್ರತಿ ಗುರುವಾರ ಆದರೂ ನೀವು ಈ ರೀತಿಯಾಗಿ ಅರಿಶಿಣದ ಉಂಡೆಯನ್ನು ಇಡೋದು, ಅಥವಾ ಅರಿಶಿಣದ ಉಂಡೆ ಇಡೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ನೀರಿಗೆ ಅರಿಶಿಣವನ್ನು ಮಿಕ್ಸ್ ಮಾಡಿ ನೀವು ತುಳಸಿ ಗಿಡಕ್ಕೆ ನೀವು ಆ ನೀರನ್ನು ಅರ್ಪಿಸೋದ್ರಿಂದ ನಿಮ್ಮ ದುರಾದೃಷ್ಟವೂ ಕೂಡ ಅದೃಷ್ಟವಾಗಿ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಇದು ನಿಮ್ಮ ಜೀವನದಲ್ಲಿ ಸಂಪತ್ತಿನ ಅರಿವನ್ನು ಕೂಡ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ತುಳಸಿ ಗಿಡದ ಬುಡದಲ್ಲಿ ಅರಿಶಿಣ ಉಂಡೆಯನ್ನು ಯಾರು ಇಡೋಕ್ಕಾಗಲ್ಲ ಅಂಥವರೆಲ್ಲರೂ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿ ಆ ನೀರನ್ನು ಕೂಡ ಪ್ರತಿದಿನ ಸ್ವಲ್ಪ ಅರಿಶಿಣದ ನೀರನ್ನು ನೀವು ತುಳಸಿ ಗಿಡಕ್ಕೆ ಅರ್ಪಣೆ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಹೆಚ್ಚು ನೀರನ್ನು ತುಳಸಿ ಗಿಡಕ್ಕೆ ಅರ್ಪಣೆ ಮಾಡಿದ್ರೆ
ತುಳಸಿ ಗಿಡ ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ನೀರು ಜಾಸ್ತಿ ಹಾಕಬಾರ್ದು. ಹಾಗಾಗಿ ಸ್ವಲ್ಪನೇ ಪ್ರತಿದಿನ ಚಿಕ್ಕದೊಂದು ಚೆಂಬಿಟ್ಕೊಂಬಿಡಿ, ತಾಮ್ರದ ಚೆಂಬು ತೊಗೊಂಡು ಅದರಲ್ಲಿ ಸ್ವಲ್ಪನೇ ನೀರನ್ನು ಹಾಕಬೇಕಾಗತ್ತೆ. ಈ ಅರಿಶಿನ ನೀರನ್ನು ಅರ್ಪಣೆ ಮಾಡೋದ್ರಿಂದ ನಿಮ್ಮ ದುರಾದೃಷ್ಟವೂ ಕೂಡ ಅದೃಷ್ಟವಾಗಿ ಪರಿವರ್ತನೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ತುಳಸಿ ಗಿಡದ ಬಳಿ ಇಡಲೇಬೇಕಾದ ಇನ್ನೊಂದು ಪ್ರಮುಖವಾದ ವಸ್ತು ಯಾವುದು ಅನ್ನೋದಾದರೆ ಅದುವೇ ಗೋಮತಿ ಚಕ್ರ. ಗೋಮತಿ ಚಕ್ರ ವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದವನ್ನು ನಿಮ್ಮತ್ತ ಸುಲಭವಾಗಿ ಆಕರ್ಷಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ತುಳಸಿ ಗಿಡದ ಬುಡದಲ್ಲಿ ನೀವು ಸ್ವಲ್ಪ ಮಣ್ಣನ್ನು ತೆಗೆದು ಅದನ್ನು ತುಳಸಿ ಗಿಡದ ಹತ್ರ ಹಾಗೆ ಇಡಬಾರ್ದು. ಇದನ್ನು ಸ್ವಲ್ಪ ಮಣ್ಣನ್ನು ತೆಗೆದು ನೀವು ತುಳಸಿ ಗಿಡದ ಬುಡದಲ್ಲಿ ಗೋಮತಿ ಚಕ್ರವನ್ನು ಇಡೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಅರಿವು ಹೆಚ್ಚಾಗುತ್ತೆ. ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು. ಒಂದು ಗೋಮತಿ ಚಕ್ರ ಇದ್ದರೆ ಸಾಕು ಸ್ನೇಹಿತರೆ. 2-3 ಇಡಬೇಕು ಅಂತಿಲ್ಲ. ಒಂದು ಗೋಮತಿ ಚಕ್ರವನ್ನು ತಗೊಂಡು ನೀವು ತುಳಸಿ ಗಿಡದ ಬುಡದಲ್ಲಿ ಇದನ್ನು ಮಂಗಳವಾರ ಅಥವಾ ಶುಕ್ರವಾರದ ದಿನಗಳಲ್ಲಿ ನೀವು ಸಾಯಂಕಾಲ ಇನ್ನೇನು ಗೋಧೂಳಿ ಸಮಯದಲ್ಲಿ ದೀಪ ಹಚ್ತಿರಲ್ಲ, ದೀಪ ಹಚ್ಚುವುದರ ಮೊದಲು ನೀವು ಈ ಗೋಮತಿ ಚಕ್ರವನ್ನು ತಗೊಂಡು ಸ್ವಲ್ಪ ಆ ಮಣ್ಣನ್ನು ತೆಗೆದು, ತುಳಸಿ ಗಿಡದ ಮಣ್ಣನ್ನು ತೆಗೆದು ಅಲ್ಲಿ ನೀವು ಇಡಬೇಕಾಗತ್ತೆ. ಆಗಲೂ ಇದು ತುಳಸಿ ಗಿಡದಲ್ಲಿ ಯಾವುದೇ ಕಾರಣಕ್ಕೂ ನೀವು ತೆಗಿಯಕ್ಕೆ ಹೋಗ್ಬಿಡಿ. ಒಂದು ಸರಿ ಮಂಗಳವಾರ ಅಥವಾ ಶುಕ್ರವಾರದ ದಿನ ನೀವು ತುಳಸಿ ಗಿಡದಲ್ಲೇ ಇಟ್ಟು ನೀವು ಪ್ರತಿದಿನ ಪೂಜೆ ಮಾಡ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಕೊನೆಯ ವಸ್ತು ಯಾವುದು ಅನ್ನೋದಾದರೆ ಕವಡೆ. ಇದು ಕೂಡ ಹಳದಿ ಕಲರ್ದ ಕವಡೆ ಆಗಿರಬೇಕು. ಯಾವಾಗಲೂ ಯೆಲ್ಲೋ ಕಲರ್ ಕವಡೆ ಇರಬೇಕು ಸ್ನೇಹಿತರೆ. ಅದರ ಬದಲು ನೀವು ವೈಟು, ಬ್ರೌನು ಎಲ್ಲ ಬರುತ್ತೆ. ಆದರೆ ನೀವು ಯೆಲ್ಲೋ ಕಲರ್ ಕವಡೆಯನ್ನು ತೊಗೊಬೇಕಾಗುತ್ತೆ. ಚಿಕ್ಕದಾದರೂ ಪರವಾಗಿಲ್ಲ ಅಥವಾ ದೊಡ್ಡ ಸಿಗೋದ್ರೂ ಪರವಾಗಿಲ್ಲ. ಅಥವಾ ನಿಮ್ಮ ಮನೆಯಲ್ಲಿ ಇದೆ ಅಂದರೆ ನೀವು ಅದನ್ನು ಅರಿಶಿಣದ ನೀರಿನಲ್ಲಿ ತೊಳ್ಕೊಂಡು ನಂತರ ನೀವು ಇದನ್ನು ಉಪಯೋಗಿಸ್ಬೇಕಾಗತ್ತೆ. ಅಥವಾ ಹೊಸ್ದಾಗಿ ಏನಾದ್ರು ತೊಗೊಂಬರ್ತೀನಿ ಅಂದರೆ ಹೊಸ್ದಾಗಿ ತಂದಲ್ಲೂ ಕೂಡ ನೀವು ಅರಿಶಿಣದ ನೀರಿನಿಂದ ಶುದ್ಧೀಕರಣ ಮಾಡ್ಕೊಬೇಕಾಗತ್ತೆ. ಇನ್ನು ತುಳಸಿ ಗಿಡದ ಮುಂದೆ ನೀವು ಇದನ್ನು ಇಡೋದ್ರಿಂದ ಹಳದಿ ಬಣ್ಣದ ಕವಡೆಯನ್ನು ಇಡಬೇಕಾಗತ್ತೆ. ತುಳಸಿ ಗಿಡದ ಬಳಿ ಈ ರೀತಿಯಾಗಿ ನೀವು ಹಳದಿ ಬಣ್ಣದ ಕವಡೆಯನ್ನು ಇಡೋದ್ರಿಂದ ಲಕ್ಷ್ಮೀ ದೇವಿಯು ಶೀಘ್ರದಲ್ಲೇ ಆಕರ್ಷಿಸುತ್ತಾಳೆ. ನಿಮ್ಮ ಮತ್ತು ನಿಮ್ಮ ಮನೆಯಲ್ಲಿ ಸದಾಕಾಲ ಮನೆಯಲ್ಲಿ ಆಕೆಯ ಆಶೀರ್ವಾದವು ಮಳೆಯಂತೆ ಸುರಿಸ್ತಾ ಇರ್ತಾಳೆ ಅಂತಲೇ ಹೇಳ್ಬೋದು. ಇದು ನಿಮಗೆ ಮನೆಗೆ ಸಂಪತ್ತನ್ನು ಆಕರ್ಷಿಸುವಂತೆ ಕೂಡ ಮಾಡ್ತಾಳೆ. ಅದಕ್ಕೋಸ್ಕರ ಒಂದೇ ಒಂದು ಯೆಲ್ಲೋ ಕಲರ್ ಕವಡೆ ಇದ್ದರೆ ಸಾಕು. ಇದನ್ನು ಕೂಡ 4-5 ಬೇಕು ಅಂತಿಲ್ಲ. ಒಂದು ಯೆಲ್ಲೋ ಕಲರ್ ಕವಡೆ ಇದ್ದರೆ ಇದನ್ನು ಕೂಡ ನೀವು ಮಂಗಳವಾರ ಅಥವಾ ಶುಕ್ರವಾರದ ದಿನ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ಮಾಡ್ಬೋದು. ಆದಷ್ಟು ಗೋಧೂಳಿ ಸಮಯದಲ್ಲಿ ನಾವು ಒಂದು ಕವಡೆಯನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೊಬೇಕು. ಅಮ್ಮ, ನಮ್ಮ ಮನೆಯಲ್ಲಿ ಧನಕನಕ ಅನ್ನೋದು ಹೆಚ್ಚಾಗಲಿ, ನಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗಲಿ ಅಂತ ಹೇಳಿಕೊಂಡು ನೀವು ಆ ಏನು ಕವಡೆ ಕೈಯಲ್ಲಿ ಇಟ್ಕೊಂಡಿರ್ತೀರ ಆ ಕವಡೆಯನ್ನು ನೀವು ತುಳಸಿ ಗಿಡದ ಬುಡದಲ್ಲಿ ಕೂಡ ಇಡ್ಬೋದು. ಅಥವಾ ನೀವು ಈಗ ಗೋಮತಿ ಚಕ್ರ ಯಾವ ರೀತಿಯಾಗಿ ತುಳಸಿ ಗಿಡದಲ್ಲಿ ಮಣ್ಣು ತೆಗೆದು ಅಲ್ಲಿ ಇಟ್ಟು ಮಣ್ಣು ಅದರ ಮೇಲೆ ಇಡ್ತೀರಲ್ಲ, ಅದೇ ರೀತಿಯಾಗಿ ಕೂಡ ನೀವು ಕವಡೆ ಮತ್ತು ಗೋಮತಿ ಚಕ್ರ ಎರಡನ್ನೂ ಕೂಡ ಮಣ್ಣಿನ ಒಳಗಡೆ ಕೂಡ ಇಡ್ಬೋದು ಸ್ನೇಹಿತರೆ. ವಸ್ತುಗಳು ಎಲ್ಲವೂ ಕೂಡ ವಿಷ್ಣು ದೇವರು ಮತ್ತು ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು. ಅದಕ್ಕೋಸ್ಕರ ನಾವು ತುಳಸಿ ಗಿಡದಲ್ಲೂ ಕೂಡ ಈ ರೀತಿಯಾಗಿ ಇಡೋದ್ರಿಂದ ನಮ್ಮ ಮನೆಯಲ್ಲಿ ಯಾವುದೇ ಥರದ ಸಮಸ್ಯೆಗಳು ಅನ್ನೋದು ಬಗೆಹರಿತಾ ಹೋಗುತ್ತೆ. ಬೆಟ್ಟದಂತ ಬಂದಿರುವಂಥ ಕಷ್ಟಗಳು ಕೂಡ ಮಂಜಿನ ಹಾಗೆ ಕರಗಿ ಹೋಗ್ತಾ ಇರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ. ಇದು ತುಂಬ ಕಡಿಮೆ ರೇಟಿಗೂ ಕೂಡ ಸಿಗುತ್ತೆ. ಇದಕ್ಕೆ ತುಂಬಾ ಬೆಲೆನೂ ತುಂಬಾ ಇಲ್ಲ ಸ್ನೇಹಿತರೆ. ಹಾಗಾಗಿ ಈ ವಸ್ತುಗಳನ್ನು ನೀವು ಮಂಗಳವಾರ ಶುಕ್ರವಾರ ದಿನಗಳಲ್ಲಿ, ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಈ ರೀತಿಯಾಗಿ ಮಾಡಿ ನೋಡಿ. ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು.